ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾವು ಒಂದು ಸಿಂಪಲ್ ಅಂಡ್ ಈಸಿಯಾಗಿ ಸ್ವೀಟ್ ರೆಸಿಪಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಸೊ ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ಆ ಸ್ವೀಟ್ ರೆಸಿಪಿ ಬಂದು ಕುಂಬಳಕಾಯಿ ಹಲ್ವಾ. ಸೊ ದೊಡ್ಡದಾಗಿತ್ತು ಕುಂಬಳಕಾಯಿ. ಸೊ ಅದನ್ನ 2 ಪೀಸ್ ಆಗಿ ಮಾಡ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಮಾಡಿದಾಗ ಅಂದ್ರೆ ಮಿಕ್ಸಿಗೆ ಹಾಕ್ಬಿಟ್ಟು ತುಂಬಾ ಕ್ರೀಮಿ ಟೆಕ್ಸ್ಚರ್ ಎಲ್ಲ ಬಂದಿತ್ತು. ಸೊ ಇದು ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿಲ್ಲ ಅಂತ ಹೇಳಿ ನೆಕ್ಸ್ಟ್ ಡೇ ನಮ್ಮ ಹಸ್ಬೆಂಡ್ ತುರ್ಮಿ ಕೂಡ ಕೊಟ್ರು. ಸೊ ಕುಂಬಳಕಾಯಿ ಹಲ್ವಾ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಸಿಂಪಲ್ ಆಗಿ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಒಂದಿಷ್ಟು ಘೀ ಹಾಕಿ ಹಾಗೆ ಡ್ರೈ ಫ್ರೂಟ್ಸ್ ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಡ್ರೈ ಗ್ರೇಪ್ಸ್ ಹಾಗೆ ಆ ಗೋಡಂಬಿನ ಇದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಎತ್ತಿಟ್ಕೊಂಡಾದ್ಮೇಲೆ ನನ್ನ ಹಸ್ಬೆಂಡ್ ತುರ್ಮಿ ಕೊಟ್ಟಿದ್ರು ಆ ಏನದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿನ. ಸೊ ಇದು ಯೆಲ್ಲೋ ಕಲರ್ ಟೆಕ್ಸ್ಚರ್ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೂ ಕೂಡ. ಅಂದ್ರೆ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ನೋಡೋದಕ್ಕೆ ತುಂಬಾ ಟೆಂಪ್ಟಿಂಗ್ ಆಗಿರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಘೀಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ. ಹಾಗೆ ಸ್ವಲ್ಪ ಘೀ ಕಮ್ಮಿ ಇದ್ದಾಗೆಲ್ಲ ನಾನು ಅವಾಗವಾಗ ಆ್ಯಡ್ ಮಾಡ್ಕೊತಾ ಇದ್ದೆ ಘೀನ. ತುಂಬಾ ಚೆನ್ನಾಗಿತ್ತು ರೆಸಿಪಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಈ ಕುಂಬಳಕಾಯಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು ಮಧ್ಯ ಮಧ್ಯದಲ್ಲಿ, ತಳ ಹಿಡಿಲಂಗೆ. ಸೊ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ಚೆನ್ನಾಗಿ ಇದು ಮಾಡಬೇಕು. ಆಮೇಲೆ ಲಾಸ್ಟಿಗೆ ನಾವು ಶುಗರ್ ಆ್ಯಡ್ ಮಾಡಿಬಿಡಬೇಕು. ಅಂದ್ರೆ ಶುಗರ್ ಅಥವಾ ಜಾಗರಿ ಯೂಸ್ ಮಾಡಬೇಕು. ನಮ್ಮನೆ ಇದು ಜಾಗರಿ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅಂತ ಹೇಳಿ ನಾನಿಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ. ಶುಗರ್ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಸ್ವಲ್ಪ ವಾಟರಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಯಮ್ಮಿ ಆಗಿರುವ ಕುಂಬಳಕಾಯಿ ಹಲ್ವಾ ರೆಡಿ ಆಗುತ್ತೆ. ಸೊ ಇದು ಹತ್ರ ತುಂಬಾ ಒಳ್ಳೇದು ಹೆಲ್ತಿಗೆ. ನಾನು ಫಸ್ಟ್ ಮಾಡಿದ್ದು ರೆಸಿಪಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಈ ರೀತಿ ಎಲ್ಲ ಮಾಡಿದಾಗ ಸಖತ್ತಾಗಿತ್ತು. ಹಾಗೆ ಇದನ್ನ ನಾನು ಪೂರಿ ಜೊತೆ ಚಪಾತಿ ಜೊತೆ ಕೂಡ ತಿನ್ಬೋದು. ನಾನು ಚಪಾತಿ ಮಾಡಿದ್ದೆ ಅವತ್ತು ನೈಟೇ, ಸಖತ್ತಾಗಿತ್ತು. ಚಪಾತಿ ಜೊತೆ ಟ್ರೈ ಮಾಡಿದೆ. ನನ್ನ ಹಸ್ಬೆಂಡ್ ಐಡಿಯಾ, ನನಗೆ ಗೊತ್ತಿರ್ಲಿಲ್ಲ ಚಪಾತಿ ಜೊತೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ. ಒಟ್ನಲ್ಲಿ ರೆಸಿಪಿ ಮಾತ್ರ ಸಖತ್ತಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇನ್ನು ಫೈನಲ್ ಆಗಿ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ವಿ ಅಲ್ವಾ. ಸೊ ಅದನ್ನ ಫೈನಲ್ ಆಗಿ ಆ್ಯಡ್ ಮಾಡ್ಕೊಂಡು ಇನ್ನು ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಎಮ್ಮಿ ಆಗಿರೋ ಕುಂಬಳಕಾಯಿ ಹಲ್ವಾ ರೆಡಿ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನೀವು, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಕ್ರೀಮಿ ಅಂದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಟೆಕ್ಸ್ಚರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.